ವೀರಚಂದ್ರ ಆಸ ನೆನ್ನೆ ಮೂವಿ ನೋಡ್ಕೊಂಡ್ ಬಂದೆ. ಹೆಂಗ್ ಅನ್ಸ್ತು ನಿಂಗೆ? ಫುಲ್ ಕಂಪ್ಲೀಟ್ ಕನ್ನಡದಲ್ಲಿ ಇದು ಒಂದು ಹೊಸ ಪ್ರಯತ್ನ. ಇದಿನ್ನು ಬೇಸಿಕ್ ಅಷ್ಟೇ ಈ ಸಿನಿಮಾ. ಸರ್ ಪಾಸಿಟಿವ್ ಅಂದ್ರೆ ಅದೇ ಅವರು ಒಂದು BGM ಬಂದಾಗಂತೂ ಥಿಯೇಟರ್ ಬ್ಲಾಸ್ಟ್ ಆಗುತ್ತೆ. ಈ ತರ ನಿಮ್ಗೆ ಯಾವಾಗ್ಲೂ ಚಾನ್ಸ್ ಸಿಗಲ್ಲ. ಈಗ ನಾರ್ಮಲ್ ಸಿನಿಮಾಗಳು ಬರ್ತವೆ, ಲವ್ ಸ್ಟೋರಿ ಬರ್ತವೆ, ಫೈಟ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ. ಫುಲ್ಲು ನೀವು ಯಕ್ಷಗಾನ ಕಾಸ್ಟ್ಯೂಮ್ ಅಲ್ಲಿ ಒಂದು ಒಳ್ಳೆ ಫಿಲಮ್ ನ ನೋಡ್ಬೇಕಂದ್ರೆ 100% ಸಜೆಸ್ಟೆಡ್. ಸೊ ವೀರಚಂದ್ರ ಆಸ ನೆನ್ನೆ ಮೂವಿ ನೋಡ್ಕೊಂಡ್ ಬಂದೆ. ಹೆಂಗ್ ಅನ್ಸ್ತು ನಿಂಗೆ? ಸರ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಇವಾಗ ಏನು ಕಮರ್ಷಿಯಲ್ ಫಿಲಮ್ಮು, ಲವ್ ಸ್ಟೋರಿ ಮತ್ತೆ ಇನ್ನೊಂದು ಯಾವುದೋ ಒಂದು ಕಾಮಿಡಿ ಸ್ಟೋರಿ ಈ ಥರನೇ ನೋಡ್ಕೊಂಡ್ ಬಂದವ್ರಿಗೆ ಫುಲ್ ಕಂಪ್ಲೀಟು ಕನ್ನಡದಲ್ಲಿ ಇದು ಒಂದು ಹೊಸ ಪ್ರಯತ್ನ. ಫುಲ್ ಕಂಪ್ಲೀಟು ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಕಂಪ್ಲೀಟ್ ಯಕ್ಷಗಾನ, ಫುಲ್ ಯಕ್ಷಗಾನ. ಓಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಬ್ಲೆಂಡ್ ಆಗಿ ಎಲ್ಲೂ ಬೋರ್ ಆಗ್ದಂಗೆ ಕರ್ಕೊಂಡೋಗಿ ಬಿಡ್ತಾರೆ ಅಂತ ಒಳ್ಳೆ ಸಿನಿಮಾ ಮಾಡೋರು. ಈಗ ಯಕ್ಷಗಾನ ಆ ಕಡೆ ಎಲ್ಲ ಯಕ್ಷಗಾನ ನೋಡಿರೋರಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದೌದು. ಈಗ ನಮ್ ಸೈಡ್ ಅಂದ್ರೆ ನಾವು ಹೊಸಬ್ರು ಆ ಕಲ್ಚರಿಗೆ, ಅದನಿಗೆ ಹೆಂಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸ್ತು? ಅದೇ ನಾನೇನು ಅನ್ಕೊಂಡು ಹೋಗಿದ್ದೆ ಅಂದ್ರೆ ಯಾವುದೋ ಒಂದು 2-3 ಸನ್ನಿವೇಶಗಳಿರುತ್ತೆ, ಸೀನ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಯಕ್ಷಗಾನ ಅಷ್ಟೊಂದಿರಲ್ಲ ಅನ್ಕೊಂಡು ಹೋದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೊಮೆಂಟಮಲ್ಲೂ ಬೇರೆದು ಬರಲ್ಲ. VFX ಈ ಫಾರೆಸ್ಟ್ ಮತ್ತೆ ಈ ಅರಮನೆ ಎಲ್ಲ ಬೇರೆ CG ವರ್ಕಲ್ಲಿ ಬಂದ್ರೆ ಅದು ಸಖತ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದೈತೆ. CG ವರ್ಕ್ ಎಲ್ಲ ಬಂದ್ರೆ ಇನ್ ಫುಲ್ ಕಂಪ್ಲೀಟ್ ಯಕ್ಷಗಾನನೇ. ಆ ಕ್ಯಾರೆಕ್ಟರ್ ಆಮೇಲೆ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಆ ಒಂದು ಕಾಮಿಡಿ ಬರುತ್ತೆ ಮಿಡಲ್ ಅಲ್ಲಿ, ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಡಿವೈನ್ ಆಗಿ ಕರ್ಕೊಂಡೋಗುತ್ತೆ. BGM ಎಲ್ಲ ಚೆನ್ನಾಗಿ ವರ್ಕ್ ಆಗೈತೆ. ಕ್ಯಾರೆಕ್ಟರೈಸೇಷನ್ ಶಿವಣ್ಣ ಅವರು ಶಿವಪುಟ್ಟಸ್ವಾಮಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕಾಮಿಯೋ ಅದಕ್ಕೆ ಒಂದು ವೇಟೇಜ್ ಬಂದಿದೆ. ಲಿಮಿಟೆಡ್ ವೇಟೇಜ್ ಬಂದಿದೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ನಿಮ್ಗೆ ಒಳ್ಳೆ ಶಾಕಿಂಗ್ ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ನೆಕ್ಸ್ಟಿಗೆ ಎಲಾಬ್ರೇಟ್ ಆಗಿದ್ದಾರೆ. ಕ್ಲಿಫ್ ಹ್ಯಾಂಗರ್ ಬಿಟ್ಟಿದ್ದಾರೆ. ಸೆಕೆಂಡ್ ಪಾರ್ಟ್ ಇದೆ. ಸೆಕೆಂಡ್ ಪಾರ್ಟು ಇದಿನ್ನು ಬೇಸಿಕ್ ಅಷ್ಟೇ ಈ ಸಿನಿಮಾ. ಇದು ಇವಾಗೇನು ಒಂದು 2-3 ಡಿಸ್ಟಿಕ್ಕಿಗೆ ಏನು ಸೀಮಿತ ಆಗಿತ್ತು, ಇದನ್ನ ವರ್ಲ್ಡ್ ವೈಡ್ ತೋರ್ಸೋಕ್ಕೆ ರವಿ ಬಸ್ರೂರ್ ಅವರು ತುಂಬ ಯುನೀಕಾಗಿ ಪ್ಲಾನ್ ಮಾಡಿ ಕ್ವಾಲಿಟಿಯಾಗಿ ಕೊಟ್ಟವ್ರೆ. ಕತೆ ಹೆಂಗಿದೆ? ಕತೆ ರಾಮಾಯಣ ಮಹಾಭಾರತದ್ದು. ಯಾಕಂದ್ರೆ ಈಗಿನ ಟ್ರೆಂಡ್ ನಾವು ಎಲ್ಲ ಈ ನಾರ್ಮಲ್ ಕಮರ್ಷಿಯಲ್ ಕತೆಗಳು, ಕಮರ್ಷಿಯಲ್ ಕತೆಗೆ, ಲವ್ ಸ್ಟೋರಿಗೆ ಇನ್ನೊಂದು ಯಾವುದೋ ಒಂದು ಈಗ KGF ತರ ಹೋಲ್ಸೋ ಅಂತ ಸಿನಿಮಾ ಅಲ್ಲ ಇದು. ಪರ್ಟಿಕ್ಯುಲರ್ಲಿ ಯುನಿಕ್. ಈಗ ನಮ್ದೊಂದು ಕಲ್ಚರ್ನ, ನಮ್ಮ ಕರ್ನಾಟಕದ ಒಂದು ಕಲ್ಚರ್ನ ಆಡಿಯನ್ಸ್ಗೆ ಫುಲ್ಲು ಆಲ್ ಓವರ್ ಸೌತ್ ಇಂಡಿಯನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೋರಿಸ್ಬೇಕು, ಆ ರೇಂಜ್ಗೆ ಮಾಡ್ರಂತ ಕತೆ. ಪಾಸಿಟಿವ್ ಏನೇನು ನಿಮ್ಮ ಪ್ರಕಾರ? ಸರ್ ಪಾಸಿಟಿವ್ ಅಂದರೆ ಅದೇ ಅವರು ಒಂದು BGM, ಅವರ ಒಂದು ಡೈರೆಕ್ಷನ್ಸು ಮತ್ತು ಕ್ಯಾರೆಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. CG ವರ್ಕು, BGM ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಇದು ಪಾಸಿಟಿವ್ ಹೇಳ್ಬೋದು. ಓವರ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಅಲ್ಲಿ. 100% ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈವನ್ ವಿತ್ ಸೌಂಡಿಂಗು ಅಷ್ಟೇ. ಯಾಕಂದ್ರೆ ಯಕ್ಷಗಾನ ಸೌಂಡಿಂಗ್ ಅದು ಬೇರೆ ಬರುತ್ತೆ. ಫುಲ್ ಲೆಂತ್ ಫಿಲಮ್ ನೀವು ಯಕ್ಷಗಾನ ಸೌಂಡಿಂಗ್ ಅಲ್ಲೇ ಇರ್ತೀರಾ. ಬಟ್ ಥಿಯೇಟರ್ ಹೊರಗೆ ಬಂದಾಗ ಅದೊಂದು ವೈಬ್ ಇರುತ್ತೆ. ವೈಬ್ ಇರುತ್ತೆ, 100% ಇರುತ್ತೆ. ವರ್ತ್ ಬೇರೆ ಯಾರು ಗೊತ್ತೇ ಇಲ್ವಲ್ಲ ಯಕ್ಷಗಾನ, ಅವ್ರು ನೋಡಿದ್ರು ಲೈಕ್ ಆಗುತ್ತೆ. ವರ್ತ್ ವಾಚ್. ನೋಡಲ್ಲ ಅಂತ ಫಿಕ್ಸ್ ಆದವ್ರಿಗೆ ಅದನ್ನ ಏನಕ್ಕೆ ನೋಡ್ಲೇಬೇಕು? ಸರ್ ಏನಕ್ಕೆ ನೋಡಬೇಕು ಅಂದರೆ ಈಗ ಯಕ್ಷಗಾನ ಅನ್ನೋದು ನಮ್ಮ ಕರ್ನಾಟಕದ ಕಲ್ಚರ್ ಒಂದು ಹಾರ್ಟ್ ಅದು ಅಲ್ವಾ. ಅದನ್ನ ಫುಲ್ ಲೆಂತು ನೀವು ಫೀಲ್ ಮಾಡಲೇಬೇಕು, ನೋಡಲೇಬೇಕು. ನಾವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಈ ಸಿನಿಮಾನ ಥಿಯೇಟರ್ಲೇ ನೋಡಬೇಕು. ನಾರ್ಮಲ್ ಎಲ್ಲ ರೀತಿ ಈಗ ಏನಂತಾರೆ ಏನು ಈ ಹಿಸ್ಟಾರಿಕಲ್ಸ್ ಮೂವೀಸ್ ಎಲ್ಲ ಬರ್ತವೆ. ಹೌದು. ಬಟ್ ಅದು ಬೇರೆ ಇದು ಬೇರೆ. ಸರ್ ಈಗ ಬಾಹುಬಲಿ ಅಂತ ಒಂದು ಜಾನರ್ ಬರುತ್ತೆ, ಮತ್ತೆ ಉಳಿದವರು ಕಂಡಂತೆ ಅಂತ ಒಂದು ಜಾನರ್ ಬರುತ್ತೆ, ಮತ್ತೆ KGF ಕಮರ್ಷಿಯಲ್ ತರ ಒಂದು ಜಾನರ್ ಬರುತ್ತೆ, ನಾರ್ಮಲ್ ಲವ್ ಸ್ಟೋರಿ ಜಾನರ್ ಬರುತ್ತಲ್ವಾ. ಸೊ ಇವೆಲ್ಲ ಬಿಟ್ಟು ಇದು ನೆಕ್ಸ್ಟ್ ಲೆವೆಲ್ ಭಿನ್ನ. ಇದೇ ಒಂದು ಯೂನಿಕ್. ನಮ್ಮ ಕಲ್ಚರ್ನ ಯಾವ ರೀತಿ ತೋರಿಸ್ಬೋದು ಕಾಮಿಡಿಯಾಗಿ, BGM ಅಲ್ಲಿ, CG ವರ್ಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ. CG ವರ್ಕ್ ಅಷ್ಟೊಂದು ಚೆನ್ನಾಗಿದೆ ಸರ್, ನಿಜ ಹೇಳ್ತೀನಿ, ತುಂಬಾ ಒಂದು ಹಾಲಿವುಡ್ ರೇಂಜ್ಗೆ ಐತೆ ಸರ್. ಆ ಗ್ರೀನರಿ ಎಲ್ಲ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದ್ರೆ ನಿಮ್ಗೆ ಈ ಮಹೇಶ್ಮತಿ ಫಿಲಮ್, ಬಾಹುಬಲಿಯಲ್ಲಿ ಮಹೇಶ್ಮತಿ ಬರುತ್ತಲ್ಲ, ಆ ಒಂದು ಫೀಲ್ ಬರುತ್ತೆ. ಓಕೆ, CG ಹಂಗಾದ್ರೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ಎಲ್ಲ. ಎವ್ರಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ಇದಕ್ಕೆ ಬಂದಾಗ ಶಿವಣ್ಣ ಅವರಾಗಿರ್ಬೋದು, ಅಥವಾ ಗರುಡ ರಾಮ್ ಅವರಾಗಿರ್ಬೋದು, ಅಥವಾ ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಸೊ ಕ್ಯಾರೆಕ್ಟರ್ಸ್ ಎಲ್ಲ ಹಿಂಗೆ ಡೆವಲಪ್ ಆಗಿದೆ. ಮತ್ತೆ ಯಾರು ನಿಮ್ಗೆ ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರ್ಸ್ ಅಲ್ಲಿ? ಸರ್ ಶಿವಣ್ಣ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ ಮಿಡಲ್ ಅಲ್ಲಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ, ತುಂಬಾ ವೇಟೇಜ್ ಇರೋ ಕ್ಯಾರೆಕ್ಟರ್. ಅವರು ತುಂಬ ಸಖತ್ತಾಗಿ ಸ್ಕ್ರೀನ್ ಪ್ರೆಸೆನ್ಸು ಅಲ್ಟಿ ಇದೆ, ನೆಕ್ಸ್ಟ್ ಲೆವೆಲ್ ಇದೆ.
ತುಂಬಾ ಚೆನ್ನಾಗಿ ಅವ್ರು ಬಂದಾಗಂತೂ ಥಿಯೇಟ್ರು ಬ್ಲಾಸ್ಟ್ ಆಗುತ್ತೆ. ಆ ರೇಂಜ್ ಅದಕ್ಕೆ ನಟ ಸಾರ್ವಭೌಮ ಅನ್ನೋದು. ಆ ರೇಂಜಿಗೆ ಮಾಡಿದ್ದಾರೆ. ಗರುಡರಾಮ್, ಚಂದನ್ ಶೆಟ್ಟಿ ಸರ್, ಈ ಗರುಡರಾಮ್ ಮತ್ತೆ ಚಂದನ್ ಶೆಟ್ಟಿ ಸರ್ ಆ ಒಂದು ಯಕ್ಷಗಾನ ಇದರಲ್ಲಿ ನೋಡೋದೇ ಒಂದು ಖುಷಿ. ಇವ್ರನ್ನೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಹೋಗ್ತಾರೆ, ಅದನ್ನ ನೀವು ಥಿಯೇಟ್ರಲ್ಲೇ ನೋಡ್ಬೇಕು. ಅದು ನಾವು ಬಿಟ್ಕೊಡ್ಬೋದಾ ಅದು ಗೊತ್ತಿಲ್ಲ ನನಗೆ ಸರಿಯಾಗಿ. ಸೊ ಓವರ್ ಆಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಸರ್? ಓವರ್ ಆಗಿ ಆಡಿಯನ್ಸ್ಗೆ ನಾನು ಹೇಳೋದು ಆಸ್ ಎ ಮೀಡಿಯಾ ಪರ್ಸನ್ ಆಗಿ ಹೇಳೋದೇನಪ್ಪ ಅಂದ್ರೆ, ಈ ತರ ನಿಮ್ಗೆ ಯಾವಾಗಲೂ ಚಾನ್ಸ್ ಸಿಗಲ್ಲ. ಈಗ ನಾರ್ಮಲ್ ಸಿನಿಮಾಗಳು ಬರ್ತವೆ, ಲವ್ ಸ್ಟೋರಿ ಬರ್ತವೆ, ಫೈಟ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ. ಫುಲ್ಲು ನೀವು ಯಕ್ಷಗಾನ ಕಾಸ್ಟ್ಯೂಮಲ್ಲಿ ಒಂದು ಒಳ್ಳೆ ಫಿಲಮ್ನ ನೋಡ್ಬೇಕಂದ್ರೆ 100% ಸಜೆಸ್ಟೆಡ್. ಸೊ ಮೂವಿ ಹಂಗ ನಾನು ನೋಡಿಲ್ಲ, ನಾನು ನಾಳೆ ಇಲ್ಲ ನಾಡ್ದು ರಿಲೀಸ್ ಇದೆ. ನಾಳೆ 18 ರಿಲೀಸ್ ಆಗ್ತಾ ಇದೆ. ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಎತ್ಕೊಳ್ಳುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ವೀರ ಚಂದ್ರಹಾಸ ಒಂದು ವಿಭಿನ್ನವಾದ ಪ್ರಯತ್ನ ರವಿ ಬಸ್ರು ತಂಡದಿಂದ. ಈಗ ನಮ್ಮ ಟೀಮ್ ಹೋಗಿದ್ರುನೇನೆ ಅವರು ಎಲ್ಲರೂ ಹೇಳ್ತಿರೋದು ಅದೇ, ಸರ್ ಥಿಯೇಟ್ರಲ್ಲಿ ಮಿಸ್ ಮಾಡಲೇಬೇಡಿ, ಯಾಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಈಗ ನಮ್ಮ ರೆಗ್ಯುಲರ್ ಮೂವಿ ಅಲ್ಲ ಇದು. ಸೊ ಈ ಮೂವಿನ ನಾವು ಗೆಲ್ಲಿಸ್ಬೇಕು ಆಸ್ ಎ ಆಡಿಯನ್ಸು. ಈ ಮೂವಿನ ನಾವು ಗೆಲ್ಸಿದ್ರೆ ಫ್ಯೂಚರಲ್ಲಿ ಈ ಥರ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೀರಚಂದ್ರಹಾಸ 18th ಏಪ್ರಿಲ್ ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ಹೋಗ್ಬಿಟ್ಟು ದಯವಿಟ್ಟು ಈ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ, ಆಮೇಲೆ ಈ ಮೂವಿನ ಗೆಲ್ಸ್ಕೊಡಿ ಅಂತ ಆ್ಯಸ್ ಎ ಕನ್ನಡ ಆಡಿಯನ್ಸು ನಾವು ನಿಮ್ಮ ಹತ್ರ ಕೇಳ್ಕೊತಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಪ್ಯಾನ್ ಇಂಡಿಯಾ 360 ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಮತ್ತಷ್ಟು ಮೂವಿ ರಿವ್ಯೂಸ್ ಆಗಿರ್ಬೋದು, ಮೂವಿ ಡಿಸ್ಕಷನ್ ಆಗಿರ್ಬೋದು, ಈ ಚಾನಲ್ ನಾವು ಡಿಸ್ಕಸ್ ಮಾಡ್ತೀವಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಆಗಿ ನಮ್ಮ ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸಕ್ಕೆ ವಿಳಾಸವೇ